ಬರಗೂರರು ಮಾನವೀಯ ಮೌಲ್ಯದೊಳಗಣ ಅಂತಃಕರಣದ ಬರಹಗಾರರು. ಡಾಕ್ಟರ್ ಎಸ್.ವಿ. ಡಾಣಿ ನೂತನ ಕುಲಪತಿಗಳು. ನಗರದ ಶ್ರೀ ಕೊಲ್ಲಿ ನಾಗೇಶ್ವರರಾವ್ ಗಂಗಯ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಗಾವತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಮತ್ತು ತಾಲೂಕು ಘಟಕ ಕೊಪ್ಪಳ, ಗಂಗಾವತಿ ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಶಾಖೆ ಕೊಪ್ಪಳ ಸಹಯೋಗದಲ್ಲಿ ಬರಗೂರು ರಾಮಚಂದ್ರಪ್ಪನವರ ಸೌಹಾರ್ದ ಭಾರತದ ಸಮಾನತೆಯ ಸ್ನೇಹಿತ ಕೃತಿ ಜನಾರ್ಪಣೆಗೊಳಿಸಲಾಯಿತು. ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಕೃತಿ ಜನಾರ್ಪಣೆ ಮಾಡಿ ಕೊಪ್ಪಳ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಡಾಕ್ಟರ್ ಎಸ್.ವಿ. ಡಾಣಿ ಮಾತನಾಡಿ, ಬರಗೂರು ರಾಮಚಂದ್ರಪ್ಪ ಸೂಕ್ಷ್ಮ ಸಂವೇದನೆ ಇರುವ ಬರಹಗಾರರು ಮಾನವೀಯ ಮೌಲ್ಯದ ಬರಹಗಾರರು. ಸಮಾನತೆ ಮತ್ತು ಸೌಹಾರ್ದದ ಬಗ್ಗೆ ಮಾತನಾಡುವ ಸಂದರ್ಭ ಬಂದಿದೆ ಎನ್ನುವುದು ದುರಂತ. ದುಷ್ಟಶಕ್ತಿಯಿಂದಾಗಿ ಭಾರತದ ಸೌಹಾರ್ದತೆಯನ್ನು ಉಳಿಸುವ ಅಗತ್ಯವಿದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಶರಣೇಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ಬರಗೂರರದ್ದು ಪ್ರಭಾವಿಸುವಂತ ವ್ಯಕ್ತಿತ್ವ, ಅವರ ಚಿಂತನೆಗಳು ಸಮಕಾಲೀನ ಸಂದರ್ಭಕ್ಕೆ ಸೂಕ್ತವಾದವುಗಳು ಎಂದರು. ಬಹುಮುಖಿ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದ ಡಾಕ್ಟರ್ ಮುಮ್ತಾಜ್ ಬೇಗಂ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಈ ನಾಡಿನ ಸಾಕ್ಷಿ ಪ್ರಜ್ಞೆ, ಸದಾ ಕಾಗೆ ಕಾರುಣ್ಯವನ್ನ ಮನದಲ್ಲಿಟ್ಟುಕೊಂಡು ತುಡಿಯುವ ಜೀವ, ಸುಡುವ ವರ್ತಮಾನದಲ್ಲಿ ಸೌಹಾರ್ದತೆ ನೆಲೆಗೊಳ್ಳುವ ವಾತಾವರಣವನ್ನು ಸೃಷ್ಟಿಸುವ ಅಗತ್ಯವಿದೆ. ಮನುಷ್ಯ ಬದುಕಿನದಲ್ಲಿ ಎಲ್ಲಕ್ಕಿಂತ ಮಿಗಿಲಾದದು ಮನುಷ್ಯತ್ವ. ಅದಕ್ಕೆ ಬರಗೂರರು ಮೊದಲು ಮನುಷ್ಯರಾಗೋಣ ಎನ್ನುವುದು. ಕೃತಿಯ ಕುರಿತು ಮಾತನಾಡಿದ ಡಾಕ್ಟರ್ ಬಸವರಾಜ್ ಗೌಡನಬಾವಿ ಮಾತನಾಡಿ, ಮನುಷ್ಯನನ್ನ ಪ್ರೀತಿಸಿದರೆ ಮಾತ್ರ ಮಾನವೀಯತೆಗೆ ಅರ್ಥ ಬರುತ್ತದೆ. ಭಾರತದ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದ ದೇಶ. ಇಂದು ಭಾರತದ ಸೌಹಾರ್ದ ವಾತಾವರಣ ಕದಡುತ್ತಿದೆ. ಇಂತಹ ವಾತಾವರಣದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಕೃತಿಯು ಮನುಷ್ಯ ಸಂಬಂಧಗಳನ್ನು ಬೆಸೆಯುವ ಕನಸನ್ನ ಹೊತ್ತು ಬರುತ್ತಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಜ್ ಗುರಿಕಾರ ವಹಿಸಿದ್ದರು. ಸಿದ್ದಯ್ಯ ಪುರಾಣಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಅಜ್ಮೀರ್ ನಂದಾಪುರ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರ ರುದ್ರೇಶ್ ಮಡಿವಾಳ್, ರವಿ ಹಾದಿಮನಿ, ಡಾಕ್ಟರ್ ಪದ್ಮಶ್ರೀ, ಡಾಕ್ಟರ್ ಲಕ್ಷ್ಮೀಬಾಯಿ, ಡಾಕ್ಟರ್ ಉಷಾರಾಣಿ, ಡಾಕ್ಟರ್ ಪಾಂಗುಣಪ್ಪ, ಪವನ್ ಕುಮಾರ್ ಗುಂಡೂರು, ಬಾಲಪ್ಪ ಬಡಿಗೇರ್, ಹನುಮಂತಪ್ಪ ಮಂಜುಳಾ, ಅಪೂರ್ವ, ಡಾಕ್ಟರ್ ಉಷಾರಾಣಿ, ಮಂಜುಳಾ ಪಾಟೀಲ್, ಡಾಕ್ಟರ್ ಸುನಂದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಹಾಯಕ ಪ್ರಾಧ್ಯಾಪಕರಾದ ಪಣಿರಾಜ್ ಬಾರ್ಕಾರ್ ನಿರ್ವಹಣೆ ಮಾಡಿದರು. ರವಿ ಹಾದಿಮನಿ ಸ್ವಾಗತಿಸಿದರು. ಪವಿತ್ರ ಭುವನೇಶ್ವರಿ ಪ್ರಾರ್ಥಿಸಿದರು.